ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, 1,00,000 ಇದು ಕೇವಲ ಒಂದು ಸಂಖ್ಯೆಯಲ್ಲ. ಸದ್ಯಕ್ಕೆ ಇದು 1,00,000 ಕುಟುಂಬಗಳ ಕಣ್ಣೀರಿನ ಕತೆ. ಇದು IT ಇಂಡಸ್ಟ್ರಿಯ ಇತಿಹಾಸದಲ್ಲೇ ಅತಿ ದೊಡ್ಡ ದುಸ್ವಪ್ನ. 2026ರ ಆರಂಭ ಜಾಗತಿಕವಾಗಿ ಟೆಕ್ಕಿಗಳಿಗೆ ರಕ್ತ ಸಿಕ್ತವಾಗಿದೆ. ಇತ್ತೀಚಿನ ವರದಿಗಳ ಪ್ರಕಾರ 2025ರ ಕೊನೆ ಮತ್ತು 2026ರ ಆರಂಭದಲ್ಲೇ ಬರೋಬ್ಬರಿ 1,00,000 IT ಉದ್ಯೋಗಗಳು ಮಾಯವಾಗಿವೆ. ಈ ಆತಂಕದ ಬೆಂಕಿಗೆ ತುಪ್ಪ ಸುರಿದಿರೋದು ಅಮೆಜಾನ್. ಜಗತ್ತಿನ ಅತಿ ದೊಡ್ಡ ಇ-ಕಾಮರ್ಸ್ ಕಂಪನಿ ಒಂದೇ ಬಾರಿಗೆ 16,000 ಜನರಿಗೆ ಪಿಂಕ್ ಸ್ಲಿಪ್ ಕೊಟ್ಟಿದೆ. ಕಳೆದ 3 ವರ್ಷಗಳಲ್ಲೇ ಅಮೆಜಾನ್ನ ಅತಿ ದೊಡ್ಡ ಲೇ ಆಫ್ ಇದು. ಆದರೆ ಯಾಕೆ ಹೀಗಾಯಿತು? ಈಗ ಯುವಕರ ಮನಸ್ಸಿನಲ್ಲಿ ಮೂಡ್ತಿರೋದು ಒಂದೇ ಪ್ರಶ್ನೆ: ನನ್ನ ಕೆಲಸ ಸೇಫಾ? ನಾನು ಓದಿದ ಇಂಜಿನಿಯರಿಂಗಿಗೆ ಬೆಲೆ ಇದೆಯಾ? ಅಥವಾ ಮನುಷ್ಯರ ಕೆಲಸವನ್ನ AI ಪೂರ್ತಿಯಾಗಿ ನುಂಗಿ ಹಾಕ್ತಿದ್ಯಾ? ನಾಳೆ ನಿಮ್ಗೂ ಪಿಂಕ್ ಸ್ಲಿಪ್ ಬಂದ್ರೆ ಗತಿ ಏನು? ಆಫರ್ ಲೆಟರ್ ಇಟ್ಕೊಂಡು ಕಾಯ್ತಿರುವ ಫ್ರೆಷರ್ಸ್ ಕತೆ ಏನು? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ಈ ವರದಿಯಲ್ಲಿ ಹೇಳ್ತೀವಿ ನೋಡಿ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಅಮೆಜಾನ್ನಲ್ಲಿ ಏನಾಗ್ತಾ ಇದೆ? ಜನವರಿ 28, 2026 ಅಮೆಜಾನ್ ಇತಿಹಾಸದಲ್ಲೇ ಇದೊಂದು ಕಪ್ಪು ದಿನ. ಅಮೆಜಾನ್ನಲ್ಲಿ ಬರೋಬ್ಬರಿ 16,000 ಕಾರ್ಪೊರೇಟ್ ಉದ್ಯೋಗಿಗಳಿಗೆ ಗೇಟ್ ಪಾಸ್ ನೀಡಲಾಗಿದೆ. ಮೊದಲು ಇದು 14,000 ಅಂತ ಸುದ್ದಿಯಾಗಿತ್ತು. ಆದರೆ ಇಂಟರ್ನ್ಯಾಷನಲ್ ರೀಸ್ಟ್ರಕ್ಚರಿಂಗ್ ಅಥವಾ ಆಂತರಿಕ ಬದಲಾವಣೆ ಅಂತೆಲ್ಲ ಹೇಳಿ ಆ ನಂಬರನ್ನ ಈಗ 16,000ಕ್ಕೆ ಏರಿಸಿದ್ದಾರೆ. ಅಷ್ಟು ಕಾರ್ಪೊರೇಟ್ ಉದ್ಯೋಗಿಗಳನ್ನ ಮನೆಗೆ ಕಳಿಸಲಾಗಿದೆ. ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದ್ರೆ, ಈ ಹೊಸ ಲೇ ಆಫ್ ಕ್ಯಾಂಪೇನ್ಗೆ ಅಮೆಜಾನ್ CEO ಆಂಡಿ ಜೆಸ್ಸಿ ನೀಡಿರುವ ಕಾರಣ ವಿ ವಾಂಟ್ ಟು ರಿಡ್ಯೂಸ್ ಬ್ಯೂರೋಕ್ರಸಿ. ಅಂದ್ರೆ ಕಂಪನಿಯಲ್ಲಿ ಕೆಲಸ ಮಾಡೋರ್ಗಿಂತ ಮ್ಯಾನೇಜ್ ಮಾಡೋರೇ ಜಾಸ್ತಿ ಆಗ್ತಿದ್ದಾರೆ. ನಮಗೆ ಮ್ಯಾನೇಜರ್ಗಳು ಬೇಡ, ಕೆಲಸ ಮಾಡೋ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ಸ್ ಬೇಕು ಅಂತ ಅಮೆಜಾನ್ CEO ಹೇಳಿದ್ದಾರೆ. ಅಂದ್ರೆ ಬರೀ ರಿಪೋರ್ಟ್ ಕೇಳ್ಕೊಂಡು ಟೀಮ್ ಮ್ಯಾನೇಜ್ ಮಾಡಿಕೊಂಡು ಕೂತಿರೋರನ್ನ ತೆಗಿತಿದ್ದೀವಿ ಅನ್ನುವ ಸಮಜಾಯಿಷಿ ಕೊಟ್ಟಿದ್ದಾರೆ. ಮುಖ್ಯವಾಗಿ ಅಮೆಜಾನ್ ವೆಬ್ ಸರ್ವಿಸ್ ಅಥವಾ AWS ರಿಟೇಲ್ ಸೆಕ್ಟರ್ ಹಾಗೂ HR ವಿಭಾಗಗಳ ಉದ್ಯೋಗಿಗಳನ್ನ ಈ ಲೇ ಆಫ್ನಲ್ಲಿ ಟಾರ್ಗೆಟ್ ಮಾಡಲಾಗಿದೆ ಅನ್ನುವ ರಿಪೋರ್ಟ್ಸ್ ಇವೆ. ಆದರೆ ಇದೆಲ್ಲ ನೆಪ ಮಾತ್ರ. ಅಸಲಿ ಸತ್ಯನೇ ಬೇರೆ ಇದೆ. ಈ ಲೇ ಆಫ್ ಹಿಂದಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ AI ಎಂಬ ಮಾಯಾವಿ. ಅಮೆಜಾನ್ ತನ್ನ ಕಂಪನಿಯಲ್ಲಿ ಅಮೆಜಾನ್ ಕ್ಯೂ ಅನ್ನುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಅನ್ನ ಅಗ್ರೆಸಿವ್ ಆಗಿ ಬಳಸ್ತಿದೆ. ಈ ಕ್ಯೂ ಏನ್ ಮಾಡುತ್ತೆ ಗೊತ್ತಾ? ಒಬ್ಬ ಡೆವಲಪರ್ ಮಾಡುವ ಕೋಡಿಂಗ್ ಹೆಲ್ಪ್ ಇರಬಹುದು, ಬಿಸ್ನೆಸ್ ಡೇಟಾ ಅನಾಲಿಸಿಸ್ ಇರಬಹುದು, ಅಥವಾ ಡಾಕ್ಯುಮೆಂಟೇಶನ್ ಕೆಲಸ ಇರಬಹುದು. ಎಲ್ಲವನ್ನ ಕೆಲವು ನಿಮಿಷಗಳಲ್ಲಿ ಮಾಡಿ ಮುಗಿಸುತ್ತೆ. AI ಇಷ್ಟೆಲ್ಲ ಕೆಲಸ ಮಾಡ್ತಿರೋದ್ರಿಂದ ಆ ಕೆಲಸಗಳನ್ನ ಮ್ಯಾನೇಜ್ ಮಾಡೋದಕ್ಕೆ, ರಿಪೋರ್ಟ್ ತೆಗೆದುಕೊಳ್ಳೋದಕ್ಕೆ ಮ್ಯಾನೇಜರ್ಗಳು ಯಾಕೆ ಬೇಕು? ಅದಕ್ಕೆ ಅಮೆಜಾನ್ HR ವಿಭಾಗ, ರಿಟೇಲ್ ಟೀಮ್ ಮತ್ತು AWSನ ಕಾರ್ಪೊರೇಟ್ ರೋಲ್ಗಳ ಮೇಲೆ ಪ್ರಹಾರ ನಡೆಸಿದೆ. ಅವರು ನೇರವಾಗಿ ಹೇಳದಿದ್ರು AI ಅನ್ನೋದು ಮನುಷ್ಯರ ಕೆಲಸವನ್ನ ನುಂಗ್ತಿರೋದಂತೂ ಸ್ಪಷ್ಟ. ಈಗ ಭಾರತದ ವಿಷಯಕ್ಕೆ ಬರೋಣ. ಇದರಿಂದ ನಮ್ಗೇನು ಎಫೆಕ್ಟ್? ಬಹಳ ದೊಡ್ಡ ಎಫೆಕ್ಟ್ ಇದೆ. ವರದಿಗಳ ಪ್ರಕಾರ ಭಾರತದಲ್ಲಿ ಕನಿಷ್ಠ 500ರಿಂದ 800 ಉದ್ಯೋಗಿಗಳಿಗೆ ಇದರ ಬಿಸಿ ತಟ್ಟಿದೆ. ಬೆಂಗಳೂರು, ಹೈದರಾಬಾದ್ ಮತ್ತು ಚೆನ್ನೈನಲ್ಲಿರುವ ಅಮೆಜಾನ್ ಉದ್ಯೋಗಿಗಳು ಸಂಕಷ್ಟದಲ್ಲಿದ್ದಾರೆ. ಮುಖ್ಯವಾಗಿ ಯಾರ್ಯಾರು ಪ್ರೋಗ್ರಾಮ್ ಮ್ಯಾನೇಜರ್ ಆಗಿದ್ದಾರೋ, ಯಾರು ಕೋಡಿಂಗ್ ಬಿಟ್ಟು ಕೇವಲ ಟೀಮ್ ಲೀಡ್ ಮಾಡ್ತಿದ್ದಾರೋ ಅಂತವರ ಲಿಸ್ಟ್ ರೆಡಿ ಆಗ್ತಿದೆ. ಇನ್ನೊಂದು ಕಡೆ ಅಮೆರಿಕಾದಲ್ಲಿರುವ ನಮ್ಮ ಭಾರತೀಯ ಟೆಕ್ಕಿಗಳ ಪಾಡು ದೇವರಿಗೆ ಪ್ರೀತಿ. ಅದರಲ್ಲೂ H1B ವೀಸಾ ಮೇಲೆ ಕೆಲಸ ಮಾಡ್ತಿರೋರಿಗೆ ಈಗ ನಿದ್ದೆ ಬರ್ತಿಲ್ಲ. ಕೆಲಸ ಹೋದ್ರೆ ಅವರಿಗಿರೋದು ಕೇವಲ 60 ದಿನ ಟೈಮ್. ಆ 60 ದಿನದೊಳಗೆ ಬೇರೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ಅವರು ಅಮೆರಿಕ ಬಿಟ್ಟು ವಾಪಸ್ ಇಂಡಿಯಾಗೆ ಬರಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲ್ಲಿ ಮನೆ ಮಾಡಿ ಸಾಲ ಮಾಡಿ ಸೆಟ್ಲ್ ಆಗಿರೋರ ಪರಿಸ್ಥಿತಿ ಏನಾಗಬೇಡ. ಇಲ್ಲಿ ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಕೇವಲ ಅಮೆಜಾನ್ ಸಮಸ್ಯೆಯಲ್ಲ. ದಿ ಬಿಗ್ ಪಿಕ್ಚರ್ ನೋಡೋದಾದ್ರೆ ಗೂಗಲ್, ಮೈಕ್ರೋಸಾಫ್ಟ್, ಮೆಟಾ, ಇಂಟೆಲ್ ಹೀಗೆ ಎಲ್ಲ IT ಕಂಪನಿಗಳಲ್ಲೂ AI ಮುನ್ನುಗ್ತಾ ಇದೆ. ಎಲ್ಲ ಕಂಪನಿ ಸೇರಿ 2025 ಮತ್ತು 2026ರಲ್ಲಿ ಒಟ್ಟು 1,00,000 ಉದ್ಯೋಗಗಳು ಗಾನ್. ಆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಲಾಭ ಬೇಕು, ಕಂಪನಿಗಳಿಗೆ ಎಫಿಷಿಯನ್ಸಿ ಬೇಕು. ಅದಕ್ಕೆಲ್ಲರೂ ಮಾಡ್ತಿರೋದು ಒಂದೇ ಕೆಲಸ: ಕಾಸ್ಟ್ ಕಟ್ಟಿಂಗ್. ಎಂಪ್ಲಾಯಿಗಳ ಸಂಖ್ಯೆ ಕಡಿಮೆ ಇದ್ದು AI ಬಳಕೆ ಜಾಸ್ತಿ ಆದಷ್ಟು ಎಫಿಷಿಯನ್ಸಿ ಹಾಗೂ ಲಾಭ ಎರಡೂ ಜಾಸ್ತಿ.
ಜೊತೆಗೆ ಖರ್ಚು ಕಮ್ಮಿ. ಇದು IT ಕಂಪನಿಗಳು ಫಾಲೋ ಮಾಡ್ತಿರುವ ಡೂ ಮೋರ್ ವಿತ್ ಲೆಸ್ ಫಾರ್ಮುಲಾದ ಎಫೆಕ್ಟ್. ಹಾಗಾಗಿ ಇದಕ್ಕೆ ಬಲಿಯಾಗ್ತಾ ಇರೋದು ಸಾಮಾನ್ಯ ಎಂಪ್ಲಾಯೀಸ್. ಇದೇ ಕಾರಣಕ್ಕೆ IT ಕಂಪನಿಗಳಲ್ಲಿ ಮಿಡ್ಲ್ ಮ್ಯಾನೇಜ್ಮೆಂಟ್ ಅಥವಾ ಮಧ್ಯಮ ಹಂತದ ಮ್ಯಾನೇಜರ್ಗಳ ಯುಗಾಂತ್ಯವಾಗ್ತಿದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಹಾಗಾದರೆ IT ಎಂಪ್ಲಾಯಿಗಳು ಹಾಗೂ ಇಂಜಿನಿಯರ್ಗಳಿಗೆ ಉಳಿಯೋಕ್ಕೆ ದಾರಿ ಇದೆಯಾ? ಖಂಡಿತ ಇದೆ. ಆದರೆ ಹಳೆಯ ದಾರಿ ನಡೆಯೋದಿಲ್ಲ. ನೀವು ITಯಲ್ಲಿ ಉಳಿಬೇಕು ಅಂದರೆ 3 ವಿಷಯಗಳನ್ನು ಇವತ್ತೇ ಕಲಿಬೇಕು. ಮೊದಲೇದು AI ಲಿಟ್ರಸಿ. AI ನಿಮ್ಮ ಶತ್ರು ಅಲ್ಲ, ಅದನ್ನು ನಿಮ್ಮ ಅಸಿಸ್ಟೆಂಟ್ ಮಾಡ್ಕೊಳ್ಳಿ. ಪ್ರಾಂಪ್ಟಿಂಗ್ ಕಲೀರಿ. AI ಟೂಲ್ಸ್ ಜೊತೆ ಕೆಲಸ ಮಾಡೋರನ್ನ ಕಲೀರಿ. ChatGPT ಇರಲಿ, ಅಮೆಜಾನ್ ಕ್ಯೂ ಇರಲಿ, ಅದನ್ನು ನಿಮ್ಮ ಅಸಿಸ್ಟೆಂಟ್ ಆಗಿ ಬಳಸೋದನ್ನು ಕಲೀರಿ. ಎರಡನೇದು ಕ್ಲೌಡ್ ಸ್ಕಿಲ್ಸ್. ಅದರಲ್ಲೂ AWSನಂತಹ ಕ್ಲೌಡ್ ಆರ್ಕಿಟೆಕ್ಚರ್ ಮತ್ತು ಡೇಟಾ ಪೈಪ್ಲೈನ್ ಬಗ್ಗೆ ನಾಲೆಡ್ಜ್ ಇಟ್ಕೊಳ್ಳಿ. ಅಂಥವರಿಗೆ ಈಗಲೂ ರೆಡ್ ಕಾರ್ಪೆಟ್ ಹಾಕಿ ಕರೀತಾರೆ. ಮೂರನೇದು ಹೈ ವ್ಯಾಲ್ಯೂ ಹ್ಯೂಮನ್ ಸ್ಕಿಲ್ಸ್. ಬರೀ ಟಾಸ್ಕ್ ಮಾಡೋದು ಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನು ಕಲಿಬೇಕು. ಯಾಕಂದರೆ ಟಾಸ್ಕನ್ನು AI ಮಾಡುತ್ತೆ, ಡಿಸಿಷನನ್ನು ಮನುಷ್ಯ ತೆಗೆದುಕೊಳ್ಬೇಕು. ಅದಕ್ಕೆ ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು. ಹಾಗಾಗಿ ಈಗ ಕೆಲವು ಎಂಪ್ಲಾಯಿಗಳು BA ಡೋರ್ ನಾಟ್ ಎ ಮ್ಯಾನೇಜರ್ ಫಾರ್ಮುಲಾಗೆ ಅಡಾಪ್ಟ್ ಆಗ್ತಿದ್ದಾರೆ. ಅಂದರೆ ಕೇವಲ ಆರ್ಡರ್ ಮಾಡೋದು ಬಿಟ್ಟು ಸಮಸ್ಯೆಗಳನ್ನು ಸಾಲ್ವ್ ಮಾಡುವ ಕೆಪಾಸಿಟಿ ಬೆಳೆಸ್ಕೊಳ್ಳಿ. ಪ್ರಾಡಕ್ಟ್ ಥಿಂಕಿಂಗ್ ಇರೋರಿಗೆ ಯಾವತ್ತೂ ಸಾವಿಲ್ಲ. ಕೊನೆಯದಾಗಿ ಸ್ನೇಹಿತರೆ, ಅಮೆಜಾನ್ನ ಈ 16,000 ಲೇ ಆಫ್ ಒಂದು ಎಚ್ಚರಿಕೆಯ ಗಂಟೆ ಮಾತ್ರ. ಇದು ರ್ಯಾಂಡಮ್ ಆಗಿ ಆಗಿರುವ ಘಟನೆ ಅಲ್ಲ. ಇದು 2026ರ ಹೊಸ ವರ್ಷದ ರಿಯಾಲಿಟಿ. ಜಾಗತಿಕ ಟೆಕ್ ರಿಸೆಟ್ ಆಗ್ತಿರೋದು. ಆದರೆ ಟೆಕ್ನಾಲಜಿ ಕ್ಷೇತ್ರ ಪೊರೆ ಬಿಟ್ಟು ಹೊಸ ಶಕ್ತಿಯಾಗಿರೋದು ಕಣ್ಣು ಮುಂದಿದೆ. ಈ ಹೊಸ ಟೆಕ್ನಾಲಜಿ ಕ್ಷೇತ್ರದಲ್ಲಿ ನಿಮ್ಮ ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ಕೊಳ್ಳಿಲ್ಲ ಅಂದರೆ ಮುಂದಿನ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬರೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ಈ ಬೆಳವಣಿಗೆಗಳ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.